ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಅಖಿಲ ಭಾರತ ವೀರಶೈವ ಮಹಾಸಭೆಯ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ರಾಜ್ಯದ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅವರು ಮಹಾಸಭೆಯ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಸವ ತತ್ವದ ಚಿಂತನೆಗಳೊಂದಿಗೆ ಸಮುದಾಯವನ್ನ ಸಂಘಟಿಸುವ ಜವಾಬ್ದಾರಿ ಈಗ ಖಂಡ್ರೆ ಅವರ ಹೆಗಲೇರಿದೆ. ಅಖಿಲ ಭಾರತ ವೀರಶೈವ ಮಹಾಸಭೆಯ 24ನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಚಿವ ಈಶ್ವರ್ ಖಂಡ್ರೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಆಯ್ಕೆಯು ವೀರಶೈವ ಲಿಂಗಾಯತ ಸಮುದಾಯದ ಒಗ್ಗಟ್ಟು ಮತ್ತು ವಿಶ್ವಾಸಕ್ಕೆ ಸಾಕ್ಷಿಯಾಗಿದೆ. ಸಾಮಾಜಿಕ ನ್ಯಾಯ ಹಾಗೂ ಬಸವ ತತ್ವಕ್ಕೆ ನಿಷ್ಠರಾಗಿರುವಂತಹ ಖಂಡ್ರೆ ಅವರ ನಾಯಕತ್ವದಲ್ಲಿ ಸಾಮಾಜಿಕ ನ್ಯಾಯ ಹಾಗೂ ಬಸವ ತತ್ವಕ್ಕೆ ನಿಷ್ಠರಾಗಿರುವಂತಹ ಖಂಡ್ರೆ ಅವರ ನಾಯಕತ್ವದಲ್ಲಿ ಮಹಾಸಭೆ ಇನ್ನಷ್ಟು ಬಲಿಷ್ಠವಾಗಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಇನ್ನು ನೂತನ ಅಧ್ಯಕ್ಷರಿಗೆ ಸಮುದಾಯದ ಗಣ್ಯರು ಹಾಗೂ ಅಭಿಮಾನಿಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. 2024-25ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರದ ಆಯ್ಕೆಯಲ್ಲಿ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಆರೋಪಿಸಿ ಮರ್ಕಲ್ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಧರಣಿಯನ್ನು ನಡೆಸಿದ್ದಾರೆ. ಪುರಸ್ಕಾರದ ಸಾಲಿನಲ್ಲಿದ್ದ ಪಂಚಾಯತಿಗಳಲ್ಲಿ ಮರ್ಕಲ್ ಪಂಚಾಯತಿ ಅತಿ ಹೆಚ್ಚು ಅಂಕ ಅಂದ್ರೆ 152 ಅಂಕಗಳನ್ನು ಪಡೆದಿತ್ತು. ಬರೂರು 142 ಹಾಗೂ ಮನ್ನಳ್ಳಿ 122 ಅಂಕಗಳನ್ನು ಗಳಿಸಿತ್ತು. ಆದರೆ ಅಧಿಕಾರಿಗಳು ಕಡಿಮೆ ಅಂಕ ಪಡೆದ ಪಂಚಾಯತಿಗಳ ದಾಖಲೆಯನ್ನು ಮೊದಲು ಪರಿಶೀಲಿಸಿದ್ದಾರೆ. ಕೊನೆಗೆ ಮರ್ಕಲ್ಗೆ ಭೇಟಿ ನೀಡಿದ್ದಾರೆ. ದಾಖಲೆ ಹಾಗೂ ಕಾಮಗಾರಿ ವೀಕ್ಷಿಸಿಲ್ಲ. ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಪಂಚಾಯತಿಯನ್ನು ಪುರಸ್ಕಾರದಿಂದ ಹೊರಗಿಡಲು ಹುನ್ನಾರ ನಡೆಸಿದ್ದಾರೆ ಅಂತ ತಿಳಿಸಿದರು. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತ್ನ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲ ಬೀದರ್ ಜಿಲ್ಲೆ ವಿವಿಧ ಜನಪರ ಮತ್ತು ಪ್ರಗತಿಪರ ಸಂಘಟನೆಯ ಒಂದು ಸಂಯುಕ್ತಾಶ್ರಯದಲ್ಲಿ ಬೀದರ್ ಜಿಲ್ಲಾ ಪಂಚಾಯತಿಯ ಕಚೇರಿ ಎದುರುಗಡೆ ಇವತ್ತೊಂದು ಸತ್ಯಾಗ್ರಹ ಮಾಡಿದ್ದೀವಿ. ಅದಕ್ಕೆ ಮೂಲ ಕಾರಣ ಏನಂತಂದರೆ ನಮ್ಮ ಬೀದರ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ CEO ಅವರು ಕಾರಣ. ಯಾಕಂದ್ರೆ ಯಾವುದೇ ಒಂದು ಪ್ರಶಸ್ತಿ ಪುರಸ್ಕಾರ ಕೊಡಬೇಕಂದ್ರೆ ಅದಕ್ಕೊಂದು ಕೆಲವೊಂದು ಮಾನದಂಡಗಳು ಇರ್ತವೆ. ಆ ಮಾನದಂಡ ಏನಪ್ಪ ಅಂದ್ರೆ 2024 ಮತ್ತು 25ನೇ ಸಾಲಿನಾಗ ಬೀದರ್ ಜಿಲ್ಲೆಯಲ್ಲಿ ಗಾಂಧಿ ಗ್ರಾಮ ಪಂಚಾಯತ್ ಪುರಸ್ಕಾರ ಅಂತ ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯವ್ರ ಹೆಸರು ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ಭಾಳ ದೊಡ್ಡ ಒಂದು ಉದ್ದೇಶ ಇಟ್ಕೊಂಡು ಕೊಡ್ತಾರೆ. ಆದರೆ ಜಿಲ್ಲಾ ಪಂಚಾಯತ್ CEO ಅವರು ಇಲ್ಲೊಂದು ಸಮೀಕ್ಷೆ ಆಗಿದೆ. ಮಾನದಂಡ ಪ್ರಕಾರ ಒಂದು ಅರ್ಜಿ ಹಾಕಿದ್ದಾರೆ. ಅರ್ಜಿ ಹಾಕಿದ ಮೇಲೆ ಅಂಕಗಳು ಕೂಡ ಬಂದಿದೆ. ಮರ್ಕಲ್ ಪಂಚಾಯತ್ಗೆ 152, ಆಮೇಲೆ ಬರ್ರು ಪಂಚಾಯತು, ಆಮೇಲೆ ಮನ್ನಳ್ಳಿ ಪಂಚಾಯತ್ಗೆ ಹಂತವಾಗಿ ಬಂದಿದೆ. ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಪಂಚಾಯತಿ ಯಾವುದಂದ್ರೆ ಮರ್ಕಲ್ ಗ್ರಾಮ ಪಂಚಾಯತಿ. ಮರ್ಕಲ್ ಗ್ರಾಮ ಪಂಚಾಯತಿಗೆ ಅನ್ಯಾಯ ಮಾಡಿ ತಾರತಮ್ಯ ಮಾಡಿ ಅವರು ಬೇಕಾದವರಿಗೆ ನೋಡ್ರಿ, ಒಬ್ಬರ ಸಮೀಕ್ಷೆ ಆ ಅಧಿಕಾರಿಗೆ ಅಲ್ಲಿ ವಿಸಿಟಿಗೆ ಕಳಿಸ್ತಾರೆ. ಆ ಅಧಿಕಾರಿ ಕಳ್ಳೂರಪ್ಪಲೆ ರಾತ್ರಿ ಹೋಗ್ತಾರೆ. ಔರಾ ತಾಲೂಕಿನ ವಡಗಾವ್ ಗ್ರಾಮದಲ್ಲಿ ಹಿಂದೂ ಸಮ್ಮೇಳನ ಹಾಗೂ ಶೋಭಾಯಾತ್ರೆ ಅದ್ದೂರಿಯಾಗಿ ಜರುಗಿತು. ವಡಗಾವ್ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಿಂದ ಆರಂಭವಾದ ಶೋಭಾಯಾತ್ರೆಯು ಪ್ರಮುಖ ಬೀದಿಗಳ ಮೂಲಕ ಅದ್ದೂರಿಯಾಗಿ ನಡೆಯಿತು. ಇನ್ನು ತಾಯಿ ಭಾರತಾಂಬೆ ಭಾವಚಿತ್ರ, ಕಳಸ ಹೊತ್ತ ಮಹಿಳೆಯರು, ಡೋಳು ಕುಣಿತ, ಮಹಾತ್ಮರ ವೇಷಧಾರಿಗಳು ಶೋಭಾಯಾತ್ರೆ ಕಳೆಯನ್ನು ಹೆಚ್ಚಿಸಿದರು. ಗಡಿ ಗ್ರಾಮಗಳ 16 ಗ್ರಾಮಗಳ ಹಿಂದೂ ಕಾರ್ಯಕರ್ತರು ಸೇರಿ ಹಸಿರು ಶಲ್ಯ ತೊಟ್ಟು ಧ್ವಜ ಹಿಡಿದು ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ 20ಕ್ಕೂ ಅಧಿಕ ಹಳ್ಳಿಗಳಿಂದ 3000ಕ್ಕೂ ಹೆಚ್ಚಿನ ಜನರು, ಹಿಂದೂಪರ ಕಾರ್ಯಕರ್ತರು ಮತ್ತು ಹಲವಾರು ಮಠಾಧೀಶರು ಭಾಗಿಯಾಗಿದ್ದರು. ಬೀದರ್ ಜಿಲ್ಲೆಯ ಏಕೈಕ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಂಬ ಹೆಗ್ಗಳಿಕೆ ಹೊಂದಿರುವಂತಹ ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದಲ್ಲಿನ ಕಾಲೇಜು ಇಂದು ತೀವ್ರ ಅವ್ಯವಸ್ಥೆಗೆ ಒಳಗಾಗಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಬಾಲಕ ಬಾಲಕಿಯರ ವಸತಿ ನಿಲಯಗಳು ಇನ್ನೂ ಉದ್ಘಾಟನೆಯನ್ನೇ ಕಾಣದೆ ಪಾಳು ಬಿದ್ದಿವೆ. 2021-22ನೇ ಸಾಲಿನಲ್ಲಿ ಗೋಡಂಪಳ್ಳಿ ಗ್ರಾಮದ ಹೊರವಲಯದಲ್ಲಿ ಕಾಲೇಜು ಮತ್ತು ಶಿಕ್ಷಣ ಇಲಾಖೆ ಮೂಲಕ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಬಾಲಕರ ಮತ್ತು ಬಾಲಕಿಯರಿಗಾಗಿ ಪ್ರತ್ಯಕ್ಷ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸುಸರ್ಜಿತ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಇನ್ನು ಹೆಚ್ಚಾಗಿ 2023-24ನೇ ಸಾಲಿನಲ್ಲಿ 2.82 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ಕ್ಯಾಂಪಸ್ಗೆ ಕಾಂಪೌಂಡ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಆದರೂ ಕೂಡ ಕಟ್ಟಡ ಪೂರ್ಣಗೊಂಡು 2 ವರ್ಷ ಕಳೆದರೂ ಕೂಡ ಹಾಸ್ಟೆಲ್ಗಳಿಗೆ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ. 2020ಗೆ ಮುಕ್ತಾಯ ಆಗಿದೆ. 2021ರಲ್ಲಿ ಅಡ್ಮಿಷನ್ ಪ್ರಾರಂಭ ಆಗಿದೆ. ಹೊಸ ಕಾಲೇಜು ಪ್ರಾರಂಭ ಆಗಿರೋದು 2020-21ರಿಂದ 2 ವರ್ಷ ನೌಬಾದ್ನಲ್ಲಿ ನಡೆಸಿದ್ದಾರೆ ಕಾಲೇಜು. 2021, 21, 22 ಆನಂತರ 23ಕ್ಕೆ ಇಲ್ಲಿ ಬಂದು ಶಿಫ್ಟ್ ಆದಮೇಲೆ ಕಾಲೇಜು ನಡೀತಾ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ ಕೂಡ 350 ಇತ್ತು ಪ್ರಾರಂಭದಲ್ಲಿ. ಇವತ್ತು ಹಾಸ್ಟೆಲ್ ಪ್ರಾರಂಭ ಆಗದೇ ಇರೋದಕ್ಕೆ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ.
ಇವತ್ತು ನಮ್ಮ ಕಾಲೇಜಿನಲ್ಲಿ BA BSc BCom 146 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಹಾಸ್ಟೆಲ್ ಸಲುವಾಗಿ ನಾವು ಕೂಡ ಬಹಳಷ್ಟು ಹೆಡ್ ಆಫೀಸಿಗೆ ಪತ್ರ ಬರೆದಿದ್ದೀವಿ. ಅವರು ಕೂಡ ಡಿಸೆಂಬರ್ನಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ, ಮೂವ್ಮೆಂಟ್ ಆರ್ಡರನ್ನು ಕೊಟ್ಟಿದ್ದಾರೆ. ಬರ್ದೇವು ಪತ್ರ ನಾವು ಬರಿತಾನೆ ಇದ್ವಿ ಬಂದಿನ ಹಿಡಿದು. ಅದು ಸರ್ಕಾರದವರು ಒಂದೇ ಸಲ ಆರ್ಡರ್ ಕೊಡ್ತೀವಿ 10 ಕಾಲೇಜುಗಳಿಗೆ ಅಂತೇಳಿ ಸ್ವಲ್ಪ ಲೇಟ್ ಮಾಡಿದ್ದಾರೆ. ಈಗಾಗಲೇ ಆರ್ಡರ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹಾಸ್ಟೆಲ್ ಪ್ರಾರಂಭ ಆಗ್ತದೆ, ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಅಂಥೇಳಿ ನನ್ನದೊಂದು ಆಸೆ ಇದೆ. ಈಗ ಬಸ್ಸು ಒಂದು ಬಸ್ ಇದೆ, 4-5 ಸಾರಿ ಬರ್ತದೆ ಹೋಗ್ತದೆ. ಆ ಬಸ್ಸಿನ ಮೇಲೆ ಡಿಪೆಂಡ್ ಇದ್ದಾರೆ. ರೋಡು ಕಾಲೇಜಿಗೆ ಬರಬೇಕಾದ್ರೆ ಮೊರಾರ್ಜಿ ಸ್ಕೂಲ್ ಎದುರುಗಡೆಯಿಂದ ಬರಬೇಕು. ಇದೆಲ್ಲ ಪ್ರೈವೇಟ್ ಲ್ಯಾಂಡ್, ಲೇಔಟ್ ಲ್ಯಾಂಡ್ ಇದೆ. ಅಲ್ಲಿ ಬಸ್ ಕಾಲೇಜಿನವರೆಗೆ ಸ್ವಲ್ಪ ದಿವಸ ಬಂತು, ಆಮೇಲೆ ಲ್ಯಾಂಡಿನವ್ರು ಅಬ್ಜೆಕ್ಷನ್ ಮಾಡಿದ್ರು. ಆನಂತರ ಕಾಲೇಜಿಗೆ ಬರ್ತಾ ಇಲ್ಲ, ರೋಡಿನವರೆಗೆ ಬರ್ತಾರೆ. ಬೀದರ್ ನಗರದ ಚಿದ್ರಿ ಪ್ರದೇಶದಲ್ಲಿರುವಂತಹ ಸರ್ವೆ ನಂಬರ್ 11ರ ಸ್ಮಶಾನ ಭೂಮಿಯನ್ನು ಅಕ್ರಮವಾಗಿ ಕಬಳಿಕೆ ಮಾಡಲಾಗಿದೆ ಎಂದು ಆರೋಪಿಸಿ ಸ್ಥಳೀಯರು ಹಾಗೂ ವಿವಿಧ ಸಮಾಜದ ಮುಖಂಡರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೇಳುವ ಡೋರೆರ್ ಮತ್ತು ಎಸ್ಟಿ ಗೊಂಡಾ ಹಾಗೂ ಟೋಕ್ರಿ ಕೋಳಿ ಸಮಾಜಗಳಿಗೆ ಮೀಸಲಿರುವ ಈ ಸ್ಮಶಾನ ಭೂಮಿಯನ್ನು ಸಮತಟ್ಟು ಮಾಡಿ ಪ್ಲಾಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿವೆ. ತಲಾಂತರಗಳಿಂದ ಇದೇ ಜಾಗದಲ್ಲಿ ಹೆಣ ಹೂಳುತ್ತಾ ಬರುತ್ತಿದ್ದೇವೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಸ್ಮಶಾನ ಭೂಮಿಯನ್ನ ಸಮತಟ್ಟು ಮಾಡುವ ವೇಳೆ ಮಾನವನ ತಲೆಬುರುಡೆಗಳು ಹಾಗೂ ಮೂಳೆಗಳು ಹೊರಗೆ ಬಂದಿದ್ದು ಇದು ಸಾರ್ವಜನಿಕರಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಪವಿತ್ರ ಸ್ಮಶಾನ ಭೂಮಿಯ ಮೇಲಿನ ಈ ರೀತಿಯ ಅವಮಾನ ಸಹಿಸಲಾಗದ್ದು ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹಿರುಗಳು ಹಿಡಿದ್ರಿ 300-400 ವರ್ಷ ಹಿಡ್ದು ನಾವು ಸತ್ತರು ನಮ್ಮ ಮಂದಿಗೆ ಇಲ್ಲೇ ತಂದು ಉಳ್ತಾರ. ಇದು ಮಶಾನ ಘಾಟ್ ಜಾಗ ಅದ. ಇದು ಜಾಗ ಎಲ್ಲ ಜಾಗ ಸಾಫ್ ಮಾಡ್ಲತ್ತಾರ. ಕುಣಿಗೇರಿ ಸಾಫ್ ಮಾಡಿ ಪ್ಲಾಟ್ ಹಾಕಿ ಪ್ಲಾಟ್ ಮಾರ್ಕೊಳತ್ತಾರ. ಅವ್ರಿಗೆ ಕೇಳೋರು ಯಾರಿಲ್ಲ, ನಮ್ಮ ಮಂದಿಗೆ ಕೇಳೋರು ಯಾರಿಲ್ಲ. ಬರೇ ಓಟ್ ಇದು ಬಳಕ ನಮ್ಮ ಬಲಿ ಬರ್ತಾರ, ಓಟ್ ಕೊಡ್ರಿ ಅಂತಾರ. ಇಷ್ಟೇ ರೀ, ನಮಗ್ ನ್ಯಾಯ ಬೇಕ್ರಿ. ಸ್ಮಶಾನ ಭೂಮಿ ಬೇಕ್ರಿ. ನಾವೇನ್ ಅವ್ರಿಗೆ ಏನು ಕೇಳಕ್ ಹೋಗ್ಲತ್ತಿಲ್ರಿ. ನಮ್ಮ ಹೊಟ್ಟಿಗೆ ಅನ್ನ ಕೇಳತ್ತಿಲ್ಲ, ನಮ್ಮ ಬಟ್ಟೆ ಬೇಕು ಹೇಳತ್ತಿಲ್ಲ. ನಮ್ಮ ಸ್ಮಶಾನ ಭೂಮಿ ಬೇಕು, ನಮ್ಗೆ ರುದ್ರ ಭೂಮಿ ಬೇಕು. ರುದ್ರ ಭೂಮಿ ಸಲ ಅಂತೂ ನಾವು ಹೊಡೆದಾಡ್ಲತ್ತಿದ್ದೇವ್ರಿ. ನಾವು ಕೇಳಿ ಹೋದ್ರಿ ನಮ್ಗೆ ಇಷ್ಟನ ಮಾಡ್ಯಾರ್ರಿ. ನಮ್ಮ ಕುಣಿಗೇರಿ ಎಲ್ಲ ಕೆದ್ರಿ, ನಮ್ಮ ಎಲ್ಲ ಹೊರಗೆ ಬಿಟ್ಟು ತಲೆ ಎಲ್ಲ ಹೊರಗೆ ಬಿಟ್ಟು ನಮ್ಗೆ ಇಟ್ಟು ಪ್ಲಾಟ್ ಹಾಕಿ ಪ್ಲಾಟ್ ಮಾರ್ಕೊಂಡು ಎಲ್ಲರೂ ತಿಲ್ಲತ್ತಾರ್ರಿ. ನಮ್ಗೆ ಬೇಕು ಕೂಡ ಸನ ಬಿಡಲೇವ್ರಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪರದಾಟ ನಡೆಯುತ್ತಿದ್ದು ಜೀವವನ್ನ ಪಣಕ್ಕಿಟ್ಟು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರವಾಸ ಮಾಡುತ್ತಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನ ನೀರಗುಡಿ ಗ್ರಾಮದಿಂದ ಬಸವ ಕಲ್ಯಾಣ ನಗರಕ್ಕೆ ಹೋಗುವ ಬಸ್ ಜನರಿಂದ ತುಂಬಿ ತುಳುಕ್ತಾ ಇದೆ. ನಿಲ್ಲಲು ಕೂಡ ಜಾಗವಿಲ್ಲದೆ ವಿದ್ಯಾರ್ಥಿಗಳು ಬಾಗಿಲಲ್ಲಿ ನಿಂತು ಪ್ರಯಾಣ ಮಾಡುತ್ತಿರುವಂತಹ ವಿಡಿಯೋ ವೈರಲ್ ಆಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಎನ್ನುವ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಉದ್ಭವಿಸಿದೆ. ನೀರಗುಡಿ ಗ್ರಾಮಕ್ಕೆ ಮೊದಲು ಬೆಳಗ್ಗೆ ಸಮಯದಲ್ಲಿ 3 ಬಸ್ಗಳು ಬರ್ತಾ ಇದ್ವು, ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ 2 ಬಸ್ಗಳು ಬರುತ್ತಿವೆ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಸ್ನ ಬಾಗಿಲಿಗೆ ಜೋತು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜಿಗೆ ಹೋಗಲು ಮತ್ತು ಮನೆಗೆ ಬರಲು ಆಗುತ್ತಿಲ್ಲ ಅನ್ನೋ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿವೆ. ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳನ್ನ ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸುವ ಉದ್ದೇಶದೊಂದಿಗೆ ಮಾಜಿ ಪತ್ರಕರ್ತ ಶ್ರೀನಿವಾಸ್ ನಂದಗೋಪಾಲ್ ರಾಜ್ಯದಾದ್ಯಂತ ವಿಶೇಷ ಯಾನಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಡ್ರೀಮ್ಸ್ ಆನ್ ವೀಲ್ಸ್ ಎಂಬ ಹೆಸರಿನ ಈ ವಿನೂತನ ಯೋಜನೆಯಡಿಯಲ್ಲಿ ಅವರು ಕರ್ನಾಟಕದ ವಿವಿಧ ಸರ್ಕಾರಿ ಶಾಲೆಗಳ 10ನೇ ತರಗತಿ ವಿದ್ಯಾರ್ಥಿಗಳೊಂದಿಗೆ ಕೌಶಲ್ಯ ವೃದ್ಧಿ, ಪರೀಕ್ಷಾ ಸಿದ್ಧತೆ ಮತ್ತು ವೃತ್ತಿ ಬದುಕಿನ ಅವಕಾಶಗಳ ಕುರಿತು ಸಂವಾದವನ್ನು ನಡೆಸುತ್ತಿದ್ದಾರೆ. ಮುಂದಿನ 3 ತಿಂಗಳ ಅವಧಿಯಲ್ಲಿ ರಾಜ್ಯದ 31 ಜಿಲ್ಲೆಗಳ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ 62 ಸಂವಾದ ಕಾರ್ಯಕ್ರಮಗಳ ಮೂಲಕ ಸುಮಾರು 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ತಲುಪುವ ಗುರಿಯನ್ನ ಹೊಂದಿರುವ ಇವರು ಗ್ರಾಮೀಣ ಪ್ರದೇಶಗಳಲ್ಲಿರುವ ಆತ್ಮವಿಶ್ವಾಸದ ಕೊರತೆಯೊಂದಿಗೆ PUC ಹಂತವನ್ನ ಪ್ರವೇಶಿಸುವ ವಿದ್ಯಾರ್ಥಿಗಳಿಗೆ ಹೊಸ ಅಭಿಪ್ರೇರಣೆ ನೀಡುವ ಪ್ರಮುಖ ಆಶಯದೊಂದಿಗೆ ಈ ಯಾನ ಆರಂಭಿಸಿದ್ದಾರೆ. ಇತ್ತೀಚೆಗೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಗಾಳಿಪಟದ ದಾರಕ್ಕೆ ಸಿಲುಕಿ ಮೃತಪಟ್ಟಿದ್ದ ಬಂಬಳಗಿ ಗ್ರಾಮದ ಸಂಜುಕುಮಾರ್ ಗುಂಡಪ್ಪ ಹೊಸಮನಿಯವರ ಮನೆಗೆ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಭೇಟಿ ನೀಡಿ ಕುಟುಂಬದ ಆಧಾರ ಸ್ತಂಭವನ್ನು ಕಳೆದುಕೊಂಡ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ವೈಯಕ್ತಿಕ ಧನ ಸಹಾಯವನ್ನು ಮಾಡಿದ್ದಾರೆ. ಮೃತ ಸಂಜುಕುಮಾರ್ ಕುಟುಂಬಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚೆ ನಡೆಸುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರೊಂದಿಗೆ ಮಾತನಾಡಿ ಇಲಾಖೆಯಿಂದ ಸಾಧ್ಯವಾದ ನೆರವು ದೊರಕಿಸಿಕೊಡುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಫಿಸಿಯೋ ಸ್ಕಿಲ್ ಹಬ್ ವತಿಯಿಂದ ನಗರದ ಕೆಇಬಿ ರಸ್ತೆಯಲ್ಲಿರುವಂತಹ IMA ಹಾಲ್ನಲ್ಲಿ ಜನವರಿ 27ರಂದು ಮೂಲ ಜೀವನ ಬೆಂಬಲ ಹಾಗೂ ಪ್ರಥಮ ಚಿಕಿತ್ಸೆ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಮೆಡಿಕ್ಯೂರ್ ಹೆಲ್ತ್ ಕೇರ್ ತಂಡದವರು ಕಾರ್ಯಾಗಾರವನ್ನು ನಡೆಸಿಕೊಡಲಿದ್ದಾರೆ. ಇನ್ನು ಶಿಬಿರದಲ್ಲಿ ವಯಸ್ಕ CPR, ಶಿಶು CPR, AED ಆಘಾತ ಮತ್ತು ಎಂಡ್ರೋಟ್ರೈಶಿಯಲ್ ಇಂಡ್ಯೂಬೇಷನ್ ಮತ್ತು ವಯಸ್ಕ ಮತ್ತು ಶಿಶು ಉಸಿರುಗಟ್ಟುವಿಕೆಯ ನಿರ್ವಹಣೆ, ವಿದೇಶಿ ದೇಹ ತೆಗೆಯುವಿಕೆ ಮತ್ತು ಬ್ಯಾಂಡೇಜಿಂಗ್ ತಂತ್ರಗಳು, ಸಾಮಾನ್ಯ ಪ್ರಥಮ
ಚಿಕಿತ್ಸಾ ಸಂದರ್ಭಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ವಿದ್ಯಾರ್ಥಿಗಳು, ಭೌತ ಚಿಕಿತ್ಸಾ ವಿದ್ಯಾರ್ಥಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು, ಆರೋಗ್ಯ ವೃತ್ತಿಪರರು ಹಾಗೂ ಜೀವ ಉಳಿಸುವ ಕೌಶಲ್ಯಗಳಲ್ಲಿ ಆಸಕ್ತಿ ಹೊಂದಿರುವವರು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಅಂತ ಕಾರ್ಯಾಗಾರದ ಸಂಘಟಕಿ ಡಾಕ್ಟರ್ ಅಂಜಲಿ ಕುಟ್ಮಾಳ್ಗೆ ತಿಳಿಸಿದ್ದಾರೆ. ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಲು ಹೆಸರು ನೋಂದಾವಣಿಗೆ ಮೊಬೈಲ್ ಸಂಖ್ಯೆ 7618715821ಗೆ ಸಂಪರ್ಕಿಸಬಹುದಾಗಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹುಮ್ನಾಬಾದ್ ಪಟ್ಟಣದ ಐತಿಹಾಸಿಕ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಹೀಗಾಗಿ ಅವರಿಗೆ ಯಾವುದೇ ಸಮಸ್ಯೆ ಆಗದಂತೆ ಮೂಲ ಸೌಕರ್ಯ ಕಲ್ಪಿಸಬೇಕು ಅಂತ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ತಿಳಿಸಿದ್ದಾರೆ. ಪಟ್ಟಣದ ಶಾಸಕರ ಭವನದಲ್ಲಿ ನಿನ್ನೆ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹುಮ್ನಾಬಾದ್ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆ ದೊಡ್ಡ ಮಟ್ಟದಲ್ಲಿ ಆಚರಣೆ ನಡೆಯುತ್ತಿದೆ. ಪುರಸಭೆ ಅವರು ಪಟ್ಟಣದ ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ನೀಡಬೇಕು, ನೀರಿನ ಕೊರತೆ ಆಗಬಾರದು, ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆ ಮಾಡಬೇಕು ಅಂತ ತಿಳಿಸಿದ್ರು. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ.